ಸಿನಿಮಾ ನೋಡಿದ್ರಲ್ಲ ನಿಮ್ಗೆ ಏನು ಅನಿಸ್ತು? ತುಂಬ ಚೆನ್ನಾಗಿದೆ ಸರ್. ಹಾಂ, ಫ್ಯಾಮಿಲಿ ಜೊತೆ ಬಂದು ತುಂಬ ನೋಡ್ಬೋದು. ನೆಕ್ಸ್ಟು ಫ್ಯಾಮಿಲಿ ಜೊತೆ ಬರ್ತೀವಿ. ಸಿನಿಮಾ ಏನು ಅನ್ನಿಸ್ತು ಮೇಡಮ್? ಬರಗೂರು ರಾಮಚಂದ್ರಪ್ಪನವರ ಕಾದಂಬರಿಯನ್ನು ಆಧರಿಸಿದಂತಹ ಈ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಸಂಭಾಷಣೆ ಇರ್ಬೋದು, ಆ ಚಿತ್ರಕಥೆ ಇರ್ಬೋದು, ಆ ಗೀತೆಗಳಿರ್ಬೋದು, ಎಲ್ಲವೂ ಕೂಡ, ಮತ್ತು ಅವರ ನಿರ್ದೇಶನವೂ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಒಂದು ಹಳ್ಳಿಗಾಡಿನ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಪಾರಂಪರಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಕೃತಿ ರಕ್ಷಣೆ ಆಗಿರ್ಬೋದು, ಮತ್ತು ಹೆಣ್ಣಿನ ರಕ್ಷಣೆ ಆಗಿರ್ಬೋದು, ಇವೆಲ್ಲವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತು ಒಂದು ಹೆಣ್ಣಿನ ಮಿಡಿತ ಇದೆ ಈ ಸಿನಿಮಾದಲ್ಲಿ. ಮತ್ತು ರಕ್ಷಣೆ ಮಾಡ್ತಕ್ಕಂಥದ್ದು, ಪಾರಂಪರಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಈ ಪ್ರಸ್ತುತ ಸಂದರ್ಭಕ್ಕೆ ನಾನು ಇದು ಔಚಿತ್ಯಪೂರ್ಣ ಅಂತೇಳಿ ನಾನು ಭಾವಿಸ್ತೇನೆ. ಎಷ್ಟೊಂದು ಸ್ಮಾರಕಗಳು ಈಗೆಲ್ಲ ಕಡಿಮೆ ಹೋಗ್ತಾ ಇದೆ, ಸಂಘಟನೆ ಕಡಿಮೆ ಆಗ್ತಾ ಇದೆ, ಹೋರಾಟಗಳು ಕಡಿಮೆ ಆಗ್ತಿದೆ, ಗುರಿ ಮುಟ್ಟುವಂಥದ್ದು. ಇವೆಲ್ಲವನ್ನೂ ಇಟ್ಟುಕೊಂಡು ಅಣ್ಣ ರಾಮಚಂದ್ರಪ್ಪ ಅವರು ಅದ್ಭುತವಾದ ಕಾದಂಬರಿಯನ್ನು ಮಾಡಿದ್ದಾರೆ. ಅಂತಹ ಒಂದು ಕಾದಂಬರಿಯನ್ನು, ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾದಂಬರಿಯನ್ನು ಮೈಸೂರಿನ ಬಾಬುರವರು ಇಟ್ಕೊಂಡು ಈ ಸಿನಿಮಾ ಮಾಡಿರೋದು, ನಿರ್ಮಾಪಕರಾಗಿರತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ವಿಜಯ ರಾಘವೇಂದ್ರ ಅವ್ರದ್ದು ನಟನೆ ಆಗಿರ್ಬೋದು, ನಾಯಕಿ ನಟನೆ ಆಗಿರ್ಬೋದು, ಬಹಳ ಅದ್ಭುತವಾಗಿ ಮೂಡಿಬೋದು. ಅದರಲ್ಲೂ ಗೀತೆಗಳಂತೂ ಅರ್ಥಪೂರ್ಣವಾಗಿವೆ ಮತ್ತು ಅರ್ಥಗರ್ಭಿತವಾಗಿವೆ ಕೂಡ. ಹಾಗಾಗಿ ಈ ಸಿನಿಮಾ ಬಹಳ ಅದ್ಭುತ ಅಂತೇಳಿ ನಾನು ಭಾವಿಸ್ತೇನೆ. ಇಡೀ ಕುಟುಂಬ ಮತ್ತು ಸಮಾಜ ನೋಡುವಂತಹ ಒಂದು ಸಿನಿಮಾ ಇದಾಗಿದೆ. ಇಂಥ ಸಿನಿಮಾ, ಇಂಥ ಕಾದಂಬರಿ ಮತ್ತಷ್ಟು ಅಣ್ಣನಿಂದ, ರಾಮಚಂದ್ರಪ್ಪ ಅವರಿಂದ ಬರಲಿ. ಮತ್ತು ಇಂಥ ಸಿನಿಮಾಗಳನ್ನು ಮೈಸೂರು ಬಾಬು ಅವರು ಇನ್ನಷ್ಟು ಮತ್ತಷ್ಟು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ನೋಡ್ತಾ ಇದ್ದಾರಲ್ಲ ಅವ್ರ ಪ್ರೊಡ್ಯೂಸರ್ ಹೇಳಿ ಸರ್. ನೀವು ಇಲ್ಲ, ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಕನ್ನಡದ ಮೂವಿ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯಿತು. ಒಳ್ಳೆ ಕತೆ ತುಂಬ ಇಷ್ಟ ಆಯಿತು. ಮತ್ತು ಕ್ಯಾರೆಕ್ಟರ್ಸು ವಿಜಯ ರಾಘವೇಂದ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮು ಚೆನ್ನಾಗಿ ಮಾಡಿದ್ದಾರೆ. ಮಾತಾಡಿ.